ವೀಕ್ಷಕರಿಗೆಲ್ಲ ನಿಮ್ಮ ಸುನೀತಾ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಮ್ಮದೊಂದು ಪುಟ್ಟ ಬಾಲ್ಕನಿ ಇದೆ. ಅದರಲ್ಲಿ ಕೆಲವೊಂದು ಗಿಡಗಳನ್ನ ನೆಟ್ಟಿದ್ದೀನಿ. ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಚಿಕ್ಕದಾದ ಒಂದು ವಿಡಿಯೋ ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ನೋಡ್ತಾ ಹೋಗೋಣ ನಮ್ಮ ಮನೆಯಲ್ಲಿ ಯಾವ್ಯಾವ ಗಿಡಗಳಿದೆ ಅಂಥೇಳಿ. ಇಲ್ಲಿ ನೋಡಿ, ಇಲ್ಲೊಂದು ಝೀಝಿ ಪ್ಲ್ಯಾಂಟ್ ಅಂತ ಪ್ಲ್ಯಾಂಟ್, ಇದು ಏರ್ ಪ್ಯೂರಿಫೈ ಮಾಡುತ್ತೆ ಅಂತ ಹೇಳ್ತಾರೆ. ತುಂಬ ಕಾಸ್ಟ್ಲಿ ಮತ್ತು ತುಂಬ ಅದ್ಭುತವಾದ ಗಿಡ ಅಂತ ಹೇಳ್ಬೋದು. ಇದು ನೆಟ್ಟು ಒಂದು 5 ವರ್ಷ ಆದರೂ ಆಗಿರ್ಬೋದು. ದಿನ ಹೊಸ ಚಿಗುರು ಬರುತ್ತೆ ನನ್ನ ಇದರಲ್ಲಿ ಪ್ಲ್ಯಾಂಟಲ್ಲಿ. ತುಂಬ ಖುಷಿಯಾಗತ್ತೆ. ಹಾಗೆ ಮನಿ ಪ್ಲ್ಯಾಂಟ್ ಜಾತಿನಾಗೆ ಸೇರ್ತಕ್ಕಂಥ ಒಂದು ಈ ರೀತಿಯ ಒಂದು ಗಿಡನ ನಾನು ನೆಟ್ಕೊಂಡಿದ್ದೀನಿ ಇಲ್ಲಿ. ಇದರಲ್ಲಿ ಈ ರೀತಿ ಗಿಡ ಮನಿ ಪ್ಲ್ಯಾಂಟ್ ಟೈಪೇ ಇದೆ ನೋಡೋದಕ್ಕೆ, ಬಟ್ ಎಲೆಗಳೆಲ್ಲ ಚಿಕ್ಕದು ಮತ್ತು ಕಲರ್ ಕೂಡ ಶೇಡ್ ಕೂಡ ಚೇಂಜ್ ಇದೆ. ಇದು ಇಲ್ಲೊಂದು ಗಿಡ ಇಟ್ಕೊಂಡಿದ್ದೀನಿ ನೋಡಿ. ಇದು ಬ್ಯಾಂಬೂ ಜಾತಿ ಸೇರಿರ್ತಕ್ಕಂಥದ್ದು. ಇದು ಬ್ರೋಕನ್ ಹಾರ್ಟ್ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅದು ಬ್ರೋಕನ್ ಹಾರ್ಟ್ ಹೌದಾ ಅಲ್ಲ ಅಂಥೇಳಿ, ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಇನ್ನೂ ಖಾಲಿ ಪಾಟ್ಸ್ ಇದೆ. ನನ್ನ ಟ್ರೈಪಾಡ್ ನಿಂತಿದೆ ನೋಡಿ ಇಲ್ಲಿ. ಇದು ಪೀಸ್ ಲಿಲ್ಲಿ ಅಂತ ಕೇಳಿರ್ಬೋದು. ಸ್ವಲ್ಪ ಬಿಸಿಲಿಗೆ ಬಾಡ್ಕೊಂಡಿದೆ, ನೀರು ಕಡಿಮೆ ಆಗಿದೆ ಅಂಥೇಳಿ. ಇಲ್ಲೊಂದು ಶಂಖಪುಷ್ಪ ಗಿಡ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ, ಒಂದೇ ಒಂದು ಹೂ ಬಿಟ್ಟಿದೆ. ಇದು ಅಲ್ವೇರಾ ಗಿಡ. ಅಲ್ವೇರಾ ಗಿಡದ ಬಗ್ಗೆ ನಾನು 2 ವಿಡಿಯೋ ಮಾಡಿ ಹಾಕಿದ್ದೇನೆ. ಒಂದು ಅದು ಹೂವು ಆದಾಗ ಅದರಲ್ಲಿ ಹೂ ತೋರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ. ಅದರ ನಂತರ ನಿನ್ನೆ ಅಷ್ಟೇ ಒಂದು ವಿಡಿಯೋ ಹಾಕಿದ್ದೀನಿ. ಅದು ಅಲ್ವೇರಾ ಗಿಡ ಬೀಜ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ ನಿಮಗೆ. ಅದೊಂದು ನೋಡಿ, ನೀವು ನೋಡಲಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನ. ಇಲ್ಲಿ ಕೆಲವಾರು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಮನಿ ಪ್ಲ್ಯಾಂಟ್ ಗಿಡದಲ್ಲೇ ಸುಮಾರು ವೆರೈಟೀಸ್ ಇದೆ ನನ್ನ ಹತ್ರ. ಇದೊಂದು ವೆರೈಟಿ ಇದೆ ನೋಡಿ, ಇಲ್ಲೊಂದು. ಇದು ಗೋಲ್ಡನ್ ಕಲರ್ ಟೈಪು. ಇದು ಫುಲ್ ಗ್ರೀನ್, ಇದು ಡಾರ್ಕ್ ಗ್ರೀನು. ಮತ್ತು ಇದು ನೋಡಿ, ಹಾಫ್ ಗ್ರೀನು ಹಾಫ್ ಯೆಲ್ಲೋ ಆ ಥರ ಇದೆ. ಆಮೇಲೆ ಇದೊಂದು ದಾಸವಾಳ ಗಿಡ ತೊಗೊಂಡು ಬಂದಿದ್ವಿ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಕಲರ್ ತುಂಬ ಇಷ್ಟ ಆಗಿತ್ತು ಗಾರ್ಡನಲ್ಲಿ ಹೋದಾಗ ನಮಗೆ ನರ್ಸರಿನಲ್ಲಿ. ಸೊ ಇದನ್ನು ತೊಗೊಳ್ಳೇಬೇಕು ಅಂತಂದ್ಬಿಟ್ಟು ತೊಗೊಂಡ್ವಿ. ತುಂಬ ಹೂ ಬಿಡ್ತು. ಇವಾಗೆಲ್ಲ ಕಟ್ ಮಾಡಿದ್ದೀನಿ. ಸೊ ಒಂದೊಂದೇ ಎಲ್ಲೋ ಬಿಡ್ತಾ ಇದೆ ಹೂವು, ಬಟ್ ಇದು ಕಲರ್ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಮತ್ತು ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ತುಂಬ ದೊಡ್ಡದಾಗಿ ಬಂದಿದೆ ನೋಡಿ. ಇದ್ರ ಎಲೆನೇ ಖುಷಿಯಾಗಿದ್ದು ನನಗೆ. ಎಷ್ಟು ದೊಡ್ಡ ಎಲೆ ಬಿಟ್ಟಿದೆ ಅಂತಂದರೆ ನೀವು ನೋಡ್ಬೋದು. ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೋಡಿ ಎಷ್ಟು ದೊಡ್ಡ ಎಲೆ ಬಿಟ್ಟಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಮತ್ತು ಇದು ಸ್ನೇಕ್ ಪ್ಲ್ಯಾಂಟ್. ಇದ್ರ ಬಗ್ಗೆ ಗೊತ್ತಿರ್ಬೋದು. ಸ್ನೇಕ್ ಪ್ಲ್ಯಾಂಟಲ್ಲೇ ನನ್ನ ಹತ್ರ 2-3 ವೆರೈಟಿ ಇದೆ. ಏರ್ ಪ್ಯೂರಿಫೈ ಪ್ಲ್ಯಾಂಟೆ ಅಂತಂದ್ಬಿಟ್ಟು ಇದನ್ನು ಬೆಡ್ರೂಮಲ್ಲಿ ಆ್ಯಕ್ಚುಲಿ ಜಾಸ್ತಿಯಾಗಿ ಬೆಳೆಸ್ತಾರೆ. ನಾನಿಲ್ಲಿ ಹೊರಗಡೆ ಇಟ್ಕೊಂಡಿದ್ದೀನಿ. ನಮ್ಮದು ತುಳಸಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಇಲ್ಲಿ ನೆರಳು ಜಾಸ್ತಿ ಆದ್ದರಿಂದ. ಇಲ್ಲಿ ಸ್ನೇಕ್ ಪ್ಲ್ಯಾಂಟ್ ಇದೆ ನೋಡಿ. ಇದೊಂದು ವೆರೈಟಿ ಸ್ನೇಕ್ ಪ್ಲ್ಯಾಂಟು ನನ್ನ ಹತ್ರ ಇರೋದು. ಅದಾದಮೇಲೆ ಇದೊಂದು ಬೇರೆ ವೆರೈಟಿ. ಕೆಲವೊಂದರಲ್ಲಿ ಔಟರ್ ಲೈನ್ ಇರುತ್ತೆ, ಕೆಲವೊಂದರಲ್ಲಿ ಔಟರ್ ಲೈನ್ ಇರೋದಿಲ್ಲ, ಆ ರೀತಿದು. ಮತ್ತು ಇನ್ನೊಂದಿದೆ ತುಂಬ ಡಾರ್ಕ್ ಕಲರು ನೋಡಿ, ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದು ತುಂಬ ಡಾರ್ಕು ಮತ್ತು ಔಟರ್ ಲೈನ್ ಎಲ್ಲೋ ತುಂಬ ಚೆನ್ನಾಗಿರುತ್ತೆ. ಇದು ಬ್ರೋಕನ್ ಹಾರ್ಟ್ ವಂಶಕ್ಕೆ ಸೇರಿರ್ತಕ್ಕಂಥ ಇನ್ನೊಂದು ವೆರೈಟಿ ಇದು. ಇದು ನೋಡಿ, ಈ ಮನಿ ಪ್ಲ್ಯಾಂಟ್ ಗಿಡ ಏನಿದೆ, ಇದು ನಾನು ಕಾಡಿಂದ ತೊಗೊಂಡು ಬಂದಿದ್ದು. ಸೌತ್ ಕೇಂದ್ರಕ್ಕೆ ಹೋದಾಗ ನಮಗೆ ಮಳೆ ತುಂಬ ಬರ್ತಾಯಿತ್ತು. ಅಲ್ಲೊಂದು ಕಡೆ ತುಂಬ ಚೆನ್ನಾಗಿ ಬಂದಿತ್ತು ಅಂತ ತೊಗೊಂಡು ಬಂದು ನೆಟ್ಟಿದ್ದೆ. ಇಷ್ಟು ದೊಡ್ಡ ಎಲೆ ಇದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ತುಂಬ ಖುಷಿ ಆಯಿತು ನನಗೆ. ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಹೀಗೆ ಹಲವಾರು ಗಿಡಗಳನ್ನ ನನ್ನ ಚಿಕ್ಕ ಕೈತೋಟದಲ್ಲಿ ಇಟ್ಕೊಂಡಿದ್ದೀನಿ ವೀಕ್ಷಕರೇ. ನೀವೇನಾದರೂ ಈ ರೀತಿ ಬಾಲ್ಕನಿನಲ್ಲಿ ಗಿಡಗಳನ್ನ ಹಾಕಿದರೆ ದಯವಿಟ್ಟು ತಿಳಿಸಿ. ನನ್ನ ಬಾಲ್ಕನಿ ತುಂಬ ಚಿಕ್ಕದು, ಆದರೆ ಗಿಡಗಳು ಹುಚ್ಚು ಜಾಸ್ತಿ. ಏನು ಮಾಡೋದು, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಬೇಕಲ್ವ. ಸೊ ಹಾಗಾಗಿ ಹೀಗಿದೆ ನನ್ನ ಚಿಕ್ಕ ಕೈತೋಟ. ಟ್ರೈಪಾಡಲ್ಲೇ ಇದೆ, ಹೀಗೆ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಚಿಕ್ಕ ಚೇರ್ ಇಟ್ಕೊಂಡಿದ್ದೀನಿ. ಇಲ್ಲಿ ಕೂತ್ಕೊಂಡು ಕಾಫಿ ಟೀ ಕುಡಿಯೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ವ್ಯೂ ಕೂಡ ತುಂಬ ಚೆನ್ನಾಗಿದೆ ಹೊರಗಡೆದು. ಹಾಗಾಗಿ ನಾನು ಸಾಯಂಕಾಲದ ಹೊತ್ತು ಹೆಚ್ಚಾಗಿ ಇಲ್ಲಿ ಸಮಯ ಕಳಿತೀನಿ. ಕೆಳಗಡೆ ಆರ್ಟಿಫಿಷಿಯಲ್ ಲಾನ್ ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಓಕೆ ವೀಕ್ಷಕರೇ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಹೂ ಹೇಗಿದೆ ಅಂತ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.